ಸರ್ ಎಕ್ಸಾಮ್ ಹತ್ತಿರ ಬರಕತ್ತಿದ್ರಿ, ಆದ್ರೆ 8 ದಿವಸ 10 ದಿವಸ 15 ದಿವಸ ಹಿಂದೆ ಏನು ಓದಿನಲ್ರಿ ಅದು ಒಟ್ಟ ನೆನಪುಳಿಲಾಗಿದ್ರಿ ಸರ್. ಇವತ್ತು ಓದಿದ್ದು ನಿನ್ನೆ ಓದಿದ್ದು ನೆನಪು ಉಳಿತೈತಿ, ಆದ್ರೆ ಹಿಂದಿಂದ ಒಟ್ಟ ಮರೆಯಾಗತ್ತೈತಿ. ಏನು ಮಾಡ್ಬೇಕ್ರಿ ಸರ್ ಅಂತ ಭಾಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ. ಇದಕ್ಕೆ ನಾನು ಭಾಳ ಸಿಂಪಲಾಗಿ ಉತ್ತರ ಕೊಡ್ತೀನಿ, ಭಾಳ ಸಿಂಪಲ್ಲಾಗಿ ಕೂಡ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ಮರೆವು ಅನ್ನೋದು ಎಲ್ಲರಿಗಿರುತ್ತೆ. ಎಲ್ಲರೂ ಮನುಷ್ಯರ, ನೀವು ಮನುಷ್ಯರು, ಇನ್ನೊಬ್ಬರು ಮನುಷ್ಯರು, ಎಲ್ಲರಿಗೂ ಇರುತ್ತೆ. ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ. ಫಸ್ಟ್ ಇದು ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ನೆನಪಾರ್ತೈತೆ, ಎಲ್ಲರಿಗೂ ಮರ್ತು ಹೋಗುತ್ತೆ. ಕ್ಲಿಯರ್ ಇದೆ ಫಸ್ಟ್ ಪಾಯಿಂಟ್. ಅದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ, ಅವ್ರು 6-7 ಗಂಟೆ ಓದ್ತಾರೆ ಅಂದ್ರೆ ನೀವು 8-9 ಗಂಟೆ ಓದ್ರಿ. ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರೋದ್ರಿ ಅಷ್ಟೇ. ನಿಮ್ಗೆ ಯಾರು ಎಕ್ಸಾಮಲ್ಲಿ 100ಕ್ಕೆ 90 ತೆಗಿಬೇಕಂತ ಹೇಳ್ಯಾರೇನ್ರಿ? ಈಗ ನೀವು PC ಎಕ್ಸಾಮ್ ಬರೀತೀರ ಅನ್ಕೊಳ್ಳೋಣ, ಅಥವಾ PS ಯಾವುದೋ ಒಂದು ಎಕ್ಸಾಮ್ ಬರೀತೀರ, 100ಕ್ಕೆ 90 ತೆಗಿಲೇಬೇಕು, ಇಲ್ಲ ಅಂದರೆ ಪಾಸ್ ಆಗಲ್ಲ ಅಂತ ಹೇಳ್ಯಾರ. ಇಲ್ಲ, ಉಳಿದವರೆಲ್ಲ 70 ತೆಗೆದ್ರೆ ನೀವು 71 ತೆಗೆದ್ರೆ ಮುಗಿದೋಯ್ತು. ಉಳಿದವರೆಲ್ಲ 65 ತೆಗೆದು ನೀವು 66-67 ಸ್ಕೋರ್ ಮಾಡಿದ್ರೆ ಮುಗಿದೋಯ್ತು. ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿಡೋದಕ್ಕೆ ಪ್ರಯತ್ನ ಮಾಡಿ. ಅವನು 3 ಸಲ ರಿವಿಷನ್ ಮಾಡ್ತಾರಾ, ನೀವು 4 ಸಲ ರಿವಿಷನ್ ಮಾಡಿ. ಅವ್ರು 20 ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡ್ತಾರಾ, ನೀವು 30 ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿ. ದಿಸ್ ಇಸ್ ದ ಲಾಜಿಕ್, ಸಿಂಪಲ್. ಅರ್ಥ ಆಗ್ತಿದೆಯಾ? ಈ ಮರೆವಿನ ಕಾಯಿಲೆ ಅಥವಾ ಈ ಮರೆವು ಅನ್ನೋದು ಎಲ್ಲರಿಗೂ ಇದೆ, ಯಾರಿಗೂ ಬಿಟ್ಟಿಲ್ಲ. ಹಾಗಾದರೆ ಇಲ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರೋದಕ್ಕೆ ನೀವು ಮಾತ್ರ ಪ್ರಯತ್ನ ಪಡಬೇಕು. ಅದನ್ನು ಬಿಟ್ಟು ಸುಮ್ಮನೆ 108 ಟೆನ್ಷನ್ ಮಾಡಿಕೊಂಡು ಸರ್ ಏನು ಓದ್ತೀನಿ, ಏನು ನೆನಪುಳಿಲಾಗ್ಯದ್ರಿ, ಏನು ಮಾಡಿದ್ರಿ, 108 ತಲೆ ಕಟ್ಸ್ಕೊಬೇಡ್ರಿ. ಪಾಸಿಟಿವ್ ಆಟಿಟ್ಯೂಡ್ ಇರಲಿ. ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಸೌಂದರ್ಯ ಏನು ಗೊತ್ತಾ? ದ ಬ್ಯೂಟಿ ಆಫ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಪ್ರಶ್ನೆನೂ ಅಲ್ಲೇ ಇರುತ್ತೆ, ಉತ್ತರನೂ ಅಲ್ಲೇ ಇರುತ್ತೆ. ಪ್ರಶ್ನೆನೂ ಇದೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಉತ್ತರನೂ ಇರುತ್ತೆ. ಜಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್, ನೀವು ಉತ್ತರ ಯಾವುದು ಅಂತ ಗುರುತಿಸ್ಬೇಕಷ್ಟೇ. ಸೊ ಇದಕ್ಕೆ ಪಾಸಿಟಿವ್ ಆಟಿಟ್ಯೂಡ್ ಭಾಳ ಮ್ಯಾಟ್ರ್ ಆಗುತ್ತೆ. ಸರ್ ಜಾಗ್ರಫಿನೇ ಸಾಗರ ಅದ ರೀ, ಇತಿಹಾಸನೇ ಸಾಗರ ಅದ, ಏನು ಮಾಡಿದ್ರಿ, ಒಟ್ಟೆ ನೆನಪುಳಿಲಾಗ್ಯದ, ಯಾರಿಗೆ ಉಳಿಯಲ್ರಿ. ನಿಮ್ಗೆ ಅಟ್ಲೀಸ್ಟ್ ಅಲ್ಲೇ ನಾಳೆ ಉತ್ತರ ನೋಡಿದಾಗ ಫೈಂಡ್ ಔಟ್ ಮಾಡಬೇಕು, ಎಲಿಮಿನೇಷನ್ ಮಾಡಬೇಕು, ಹೆಂಗರೆ ಮಾಡಿ ಆನ್ಸರ್ ಹುಡುಕಬೇಕು. ಅದರ ಮಜಾ ಇರೋದು. ಸ್ಪರ್ಧಾತ್ಮಕ ಪರೀಕ್ಷೆ ಯಾಕೆ ಇಟ್ಟಿದ್ದಾರೆ ಗೊತ್ತಾ ನಿಮಗೆ? ನಿಮ್ಮ ಸುತ್ತಮುತ್ತ ಸಾವಿರಾರು ಸಮಸ್ಯೆಗಳಿದ್ದಾಗ ನೀವು ಹೇಗೆ ಇರ್ತೀರಾ ಅಂತ ಚೆಕ್ ಮಾಡೋದಕ್ಕೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಗೊತ್ತಾ? ನಾಳೆ ನೀವು ಡ್ಯೂಟಿಗೆ ಹೋಗ್ತೀರಾ, PC PS ಅಥವಾ FD ಯಾವುದೋ ಒಂದು ನಾಳೆ ನೌಕರಿಗೆ ಹೋಗ್ತೀರಾ. ಅಲ್ಲಿ ಹೋದಾಗ ನಿಮ್ಗೆ ಸಾವಿರಾರು ಸಮಸ್ಯೆಗಳು ಬರುತ್ತೆ. ಅಂಥ ಸಮಸ್ಯೆಗಳ ಮಧ್ಯೆ ನೀವು ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಂಡು ಕೂಡ್ತೀರೋ, ಅಥವಾ ಧನಾತ್ಮಕವಾಗಿ ಪರಿಹಾರಗಳು ಕಂಡುಕೋತಿರೋ ಅಂತ ಚೆಕ್ ಮಾಡೋದಕ್ಕೆ ನಿಮಗೆ ಈಗಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತಾಯಿದ್ದಾರೆ. ಇದು ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ದ ಲಾಜಿಕ್. ನೂರಾರು ಸಮಸ್ಯೆಗಳು. ಯಾಕಂದರೆ ಜಾಗ್ರಫಿ ಒಂದೇ ಸಬ್ಜೆಕ್ಟ್ ನೋಡಿ ಸಾಗರ, ಇತಿಹಾಸ ಸಾಗರ. ಅಂಥದ್ರಾಗ 7-8 ಸಬ್ಜೆಕ್ಟ್ ಓದ್ಬೇಕು ನೀವು. ಇಂಥ ಸಾಗರಗಳ ಯಾರಿಂದನೂ ಸಿಲೆಬಸ್ ಮುಗಿಸೋಕ್ಕಾಗಲ್ಲ, ಯಾರಿಂದನೂ ಎಲ್ಲವೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ನೆನ್ಪಿಟ್ಕೊರಿ, ಆ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಇರೋದರಲ್ಲಿ ಏನು ಸಮಸ್ಯೆಗಳು, ಸಾವಿರಾರು ಸಮಸ್ಯೆಗಳಿದೆಯಲ್ಲ, ಅದರಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ಹೇಗೆ ಪಾಸಿಟಿವ್ ಆಗಿರ್ತೀರಾ, ಹೇಗೆ ನೀವು ವಿಚಾರ ಮಾಡ್ತೀರಾ. ನಾನು ಹೇಳಿದಲ್ಲ, ಇವು ವಿಚಾರ ಶಕ್ತಿ ಇರಬೇಕು. ಇದು ಕಾಮನ್ ಸೆನ್ಸ್. ಇದು ಈಗ ಗೊತ್ತಾಯ್ತಾ? ಸುಮ್ಮನೆ ತಲಿಕೆ ಹೆಚ್ಕೊಂಡು ಕೂಡಲ್ಲ, ನಾವು ಓದಿದ್ದು ನೆನಪರಲ್ಲ. ಎಲ್ಲರಿಗಿದೆ. ಸೊ ಎಲ್ಲರಿಗಿಂತ ಒಂದು ಚೂರು ಮುಂದೆ ಇರೋಣ. ಅವನು 10ಕ್ಕೆ 8 ಕರೆಕ್ಟ್ ಮಾಡ್ದಾನ, ನಾನು 10ಕ್ಕೆ 9 ಕರೆಕ್ಟ್ ಮಾಡಿದ್ರೆ ಸಾಕೋಯ್ತು. ಈಗ ಸಂವಿಧಾನದಲ್ಲಿ 10 ಕ್ವಶನ್ ಬಂದಿದ್ದ, ಅವರೆಲ್ಲ 7-8 ಹಾಕೋಕ್ಕೆ ಯೋಗ್ಯ ಇದ್ದಾರೆ, ನಾವು 9 ಹಾಕಬೇಕು. ಇಷ್ಟೇ ಒಂದು ಹೆಜ್ಜೆ, ಒಂದೊಂದು ಹೆಜ್ಜೆಯಲ್ಲೇ ಇದೆ ನಿಮ್ಮ ಸಕ್ಸಸ್ಸು. ನೀವು ಫಿಸಿಕಲಲ್ಲಿ ರನ್ನಿಂಗ್ ಮಾಡ್ತಿರ್ತೀರ, ಫಿಸಿಕಲ್ ಪಾಸ್ ಆದವ್ರಿಗೆ, ರನ್ನಿಂಗ್ ಪಾಸ್ ಆದವ್ರಿಗೆ, ಫೇಲ್ ಆದವ್ರಿಗೆ ಎಷ್ಟು ವ್ಯತ್ಯಾಸ ಇರುತ್ತೆ? 10-20 ಸೆಕೆಂಡ್ ಅಷ್ಟೇ. 10-20 ಸೆಕೆಂಡಲ್ಲಿ ನೀವು ಗೆರಿ ದಾಟಿರ್ತೀರ, 10-20 ಸೆಕೆಂಡಲ್ಲಿ ಹಿಂದೆ ಬಿದ್ದಿರ್ತಾನೆ, ಅಲ್ಲೇ ಬಿದ್ದು ಬಿಟ್ಟಿರ್ತಾನೆ, ಓಡೋಕ್ಕಾಗ್ತಿರಲ್ಲ, ಫೇಲ್ ಆಗ್ತಾನೆ. ಸೊ ಹೀಗಾಗಿ ರೇಸಲ್ಲಿ ನೀವು ಎಲ್ಲರಿಗಿಂತ ಭಾಳ ದೂರ, ಅವರೆಲ್ಲ 60, 100ಕ್ಕೆ 100 ಹಂಗೆ ಇರಲ್ಲದು. ರನ್ನಿಂಗ್ ರೇಸ್ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ, ಪ್ರತಿಯೊಂದು ಸ್ಪರ್ಧೆಯಲ್ಲಿ ನೀವು ಎಲ್ಲರಿಗಿಂತ ಒಂದೇ ಒಂದು ಹೆಜ್ಜೆ ಮುಂದಿರಬೇಕಷ್ಟೇ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸಲ್ಲಿ ಮುಂದೆ ಇರಬೇಕು. ದ್ಯಾಟ್ಸ್ ಇಟ್. ಅಷ್ಟೇ ಬೇಕಾಗಿದ್ದು. ನಿಮಗೇನು ರೀ ಬೇಕಾಗಿದ್ದು? ಒಂದು ನೌಕರಿ, ಒಂದು ಜಾಬ್ ಬೇಕಷ್ಟೇ. ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಮಾಡ್ಕೋಬೇಕಾಗತ್ತೆ. ಸಿಂಪಲ್ ಇದೆಯಾ? ನೆನ್ಪಿಟ್ಕೋದ್ರೆ 3 ಪಾಯಿಂಟ್ಸ್ ನೆನ್ಪಿಟ್ಕೋರಿ. ಏನಪ್ಪ ಅಂದರೆ, ಈ ಮರೆವಿನ ಕಾಯಿಲೆ ಎಲ್ಲರಿಗಿದೆ, ನಾನು ಒಬ್ಬನಿಗೆಲ್ಲ ಎಲ್ಲರಿಗಿದೆ. ಆಮೇಲೆ ಎಲ್ಲರಿಗಿಂತ ಒಂದು ಹೆಜ್ಜೆ ನಾವು ಮುಂದಿರಬೇಕು. ಎಲ್ಲರಿಗಿಂತ ಅವರು 6-7 ಗಂಟೆ, ನಾ 8-9 ಗಂಟೆ ಓದಬೇಕು. 5 ಸಲ ರಿವಿಷನ್ ಮಾಡಿ, ನಾ 6 ಸಲ ರಿವಿಷನ್ ಮಾಡಬೇಕು. ಎಲ್ಲರೂ ಏನು ಮಾಡ್ತಾರೆ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೆಚ್ಚಿಗೆ ಮಾಡಬೇಕು. 2. 3ನೇ ಪಾಯಿಂಟು ಧನಾತ್ಮಕ ಆಟಿಟ್ಯೂಡ್, ಪಾಸಿಟಿವ್ ಆಟಿಟ್ಯೂಡ್. ಈ ಸಾವಿರಾರು ಸಮಸ್ಯೆಗಳನ್ನು ಎದುರಿಸಬಲ್ಲೆ, ಇದರಲ್ಲಿ ನಾನು ಈಸಬಲ್ಲೆ ಅನ್ನೋದು ಒಂದು ಆಟಿಟ್ಯೂಡ್. ಇವು 3 ಪಾಯಿಂಟ್ಸ್ ನೆನ್ಪಿಟ್ಕೋರಿ. ಇವು 3 ನಿಮ್ಮ ಓದಿಗೆ ಭಾಳಷ್ಟು ಎನ್ಕರೇಜ್ ಮಾಡುತ್ತೆ. ನೀವು ಎಕ್ಸಾಮಲ್ಲಿ ಭಾಳಷ್ಟು ಪಾಸಿಟಿವ್ ಆಟಿಟ್ಯೂಡಿಂದ ಎಕ್ಸಾಮ್ ಬರೆದು ಬರ್ತೀರಾ. ನೀವು ಪಾಸ್ ಕೂಡ ಆಗ್ತೀರಾ. ಈ ಸಲ ನೌಕರಿ ಕೂಡ ತೊಗೊತೀರಾ. ಕ್ಲಿಯರ್ ಇದೆಯಾ? ನಾನು ಹೇಳಿರೋ ಪಾಯಿಂಟ್ಸ್ ಇಷ್ಟ ಆಯಿತಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೆ ನಾನು ವೀಡಿಯೋಗಳು ಮಾಡ್ತಾನೆ ಹೋಗ್ತಿರ್ತೀನಿ. ಆ ವೀಡಿಯೋಗಳು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದ.